ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ. ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಜೊತೆ ಸೇರುವುದರಿಂದಾಗಿ ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಾದ ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ನೋಡಬಹುದು. ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ಯಾವ ಕ್ಷೇತ್ರದಲ್ಲಿ ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಜೊತೆಗೆ ಇವತ್ತಿನ ವಿಡಿಯೋ ಕೊನೆಯಲ್ಲಿ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ಸೂಚಿಸಲಾಗಿದ್ದು, ಇದನ್ನು ಅನುಸರಿಸುವುದರಿಂದಾಗಿ ಸಕಾರಾತ್ಮಕ ಶಕ್ತಿ ನಿಮ್ಮದಾಗಲಿದೆ. ಹಾಗೆ ಸೂರ್ಯನ ಅನುಗ್ರಹದಿಂದಾಗಿ ಉತ್ತಮ ರೀತಿಯ ಗೌರವ, ಮನ್ನಣೆಯನ್ನು ನೀವು ಪಡೆಯಬಹುದಾಗಿರಲಿದೆ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯ ದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲಿದೆ. ಹಾಗೆ ಸೂರ್ಯನ ಸಕಾರಾತ್ಮಕ ಪ್ರಭಾವ ನಿಮಗೆ ಉತ್ತಮ ರೀತಿಯ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳುವಂತೆ ಮಾಡಲಿದೆ. ಹಾಗಾದರೆ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನ ಸಂಚಾರದ ಪರಿಣಾಮ ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ನೋಡೋಣ. ಸೂರ್ಯನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೌರವ, ಸ್ಥಾನ, ಪ್ರತಿಷ್ಠೆ, ಆಡಳಿತ, ಹಾಗೆ ಆತ್ಮವಿಶ್ವಾಸ, ನಾಯಕತ್ವದ ಸಾಮರ್ಥ್ಯ ಹಾಗೆ ಇನ್ನಿತರ ಅಂಶವನ್ನು ಹೊಂದಿರುವ ಗ್ರಹವಾಗಿದೆ. ಸ್ವಾಭಾವಿಕವಾಗಿ ಈ ರಾಶಿಚಕ್ರ ಬದಲಾವಣೆಯ ಸಮಯದಲ್ಲಿ ಸೂರ್ಯನು 12 ರಾಶಿಯವರ ಮೇಲೂ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದ್ದಾನೆ. ಹಾಗೆ ಚಂದ್ರನ ಆಳ್ವಿಕೆಯ ಗ್ರಹವಾದ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನ ಪ್ರವೇಶದಿಂದಾಗಿ ಅನೇಕ ರೀತಿಯ ಬದಲಾವಣೆ ಹಾಗೆ ಗರಿಷ್ಠ ಮಟ್ಟದ ಉತ್ತಮ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ. ಈ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನ ಪ್ರವೇಶ ತುಲಾ ರಾಶಿಯವರಿಗೆ ಈ ರೀತಿಯಲ್ಲಿ ಇರಲಿದೆ. ನಿಮ್ಮ ಜಾತಕದ ಲಾಭದ ಮನೆಯ ಅಧಿಪತಿಯಾಗಿರುವ ಸೂರ್ಯನು ಅದು ಈ ಸಮಯದಲ್ಲಿ ಕರ್ಮದ ಮನೆಯಲ್ಲಿ ಸಾಗಲಿದೆ. ಕರ್ಮದ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇದಲ್ಲದೆ ಗುರುವಿನ ಸಹವಾಸದಿಂದಾಗಿ ಸೂರ್ಯನು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡಲು ಪ್ರಯತ್ನಿಸುತ್ತಾನೆ. ಆದರೆ ಇಲ್ಲಿರುವ ದುರ್ಬಲ ಅಂಶವೆಂದರೆ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಇರುವುದು. ಆದ್ದರಿಂದ ಫಲಿತಾಂಶಗಳು ಇತರ ದಿನಗಳಿಗಿಂತ ಈ ಸಮಯದಲ್ಲಿ ಕಡಿಮೆಯಾಗಬಹುದು. ಅವರು ಜವಾಬ್ದಾರಿಗಳ ಮಟ್ಟದಲ್ಲಿ ಸ್ವಲ್ಪ ಕಡಿಮೆಯನ್ನು ಕೂಡ ಇಲ್ಲಿ ತೋರಬಹುದು. ಆದರೆ ಫಲಿತಾಂಶಗಳಲ್ಲಿ ಹೆಚ್ಚಿನ ಮಟ್ಟವನ್ನು ನೀವು ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳಲು ಸೂರ್ಯದೇವನ ಆದಿತ್ಯ ಹೃದಯ ಪಠಿಸುವುದು ಉತ್ತಮವಾಗಿರಲಿದೆ. ಸೂರ್ಯನ ಈ ಸಂಚಾರವು ಲಾಭದ ಮನೆಯೊಳಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ಪೂರ್ಣಗೊಳ್ಳದೆ ಇರುವಂತಹ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ. ಹಾಗೆ ಕೆಲಸದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯವಾಗಲಿದೆ. ಹಾಗೆ ಉತ್ತಮ ಪ್ರಯೋಜನವು ನಿಮ್ಮದಾಗಲಿದೆ. ಈ ಸಮಯದಲ್ಲಿ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದಾಗಿ ಕೆಲವೊಮ್ಮೆ ನೀವು ಕೆಲವು ವಿಷಯಗಳಲ್ಲಿ ಅತೃಪ್ತರಾಗಬಹುದು. ಆದರೆ ಸಾಮಾನ್ಯವಾಗಿ ಉತ್ತಮ ಸಾಧನೆಗಳನ್ನು ನೀವು ಸಾಧಿಸಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ನೀವು ಅಂದರೆ ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಉದ್ಯೋಗದಲ್ಲಿ ಬಡ್ತಿಯ ಪಡೆದುಕೊಳ್ಳುವ ಸಾಧ್ಯತೆ ಇರಲಿದೆ, ಅಥವಾ ಭವಿಷ್ಯದಲ್ಲಿ ನಿಮ್ಮ ಬಡ್ತಿಗೆ ಕಾರಣವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ವ್ಯವಹಾರದಲ್ಲೂ ಕೂಡ ಯಶಸ್ಸಿನ ಸಾಧ್ಯತೆ ಇರಲಿದ್ದು, ಈ ಸೂರ್ಯನ ಸಂಚಾರವು ಸಾಮಾಜಿಕ ಗೌರವ, ಪ್ರತಿಷ್ಠೆಯನ್ನು ಗಳಿಸಲು ಉತ್ತಮ ರೀತಿಯ ಸಹಕಾರಿಯಾಗಿರಲಿದೆ. ಈ ಸಂಚಾರವು ಯಾವುದೇ ಹೊಸ ಕೆಲಸವನ್ನು ಆರಂಭಿಸಲು ಸಹ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಗುರುವಿನ ಮಾರ್ಗದರ್ಶನದೊಂದಿಗೆ ಆ ಕೆಲಸದಲ್ಲಿನ ದೂರಗಾಮಿ ಎಂದು ಕರೆಯಲಾಗುತ್ತದೆ. ಇದರರ್ಥ ಈ ಸಮಯದಲ್ಲಿ ಆರಂಭಿಸಿದ ಕೆಲಸವು ತಾತ್ಕಾಲಿಕವಾಗಿರುವುದಿಲ್ಲ, ಆದರೆ ದೀರ್ಘಕಾಲ ಉಳಿಯುವ ಹಾಗೆ ಉತ್ತಮ ಗೌರವವನ್ನು ತಂದುಕೊಡುವ ಅಂಶವೆಂದು ಇಲ್ಲಿ ಹೇಳಲಾಗುತ್ತದೆ. ಹಾಗೆ ಈ ಸಮಯದಲ್ಲಿ ಶನಿವಾರದಂದು ಕಪ್ಪು ಬಟ್ಟೆಯನ್ನು ದಾನ ಮಾಡುವುದು ಉತ್ತಮವಾಗಿರಲಿದೆ. ಬಡವರಿಗೆ ಆಹಾರವನ್ನು ನೀಡುವುದರಿಂದಾಗಿ ಅದೃಷ್ಟ ನಿಮ್ಮದಾಗಲಿದೆ. ಇದು ತುಲಾ ರಾಶಿಯವರು ಪ್ರಮುಖವಾಗಿ ಸೂರ್ಯನ ಸಂಚಾರದಿಂದ ನೋಡುವ ಪ್ರಮುಖ ಬದಲಾವಣೆಗಳಾಗಿದ್ದು, ಇನ್ನು ಅನೇಕ ಗ್ರಹಗಳ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ.
ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರ 10ನೇ ಮನೆಯನ್ನು ಬೆಂಬಲಿಸುತ್ತಿದ್ದಾನೆ ಗುರು ಗ್ರಹ. ಕರ್ಕಾಟಕ ರಾಶಿಯಲ್ಲಿ ಗುರುವು ಗುರುತು ಹಾಗೆ ವೃತ್ತಿ ಜೀವನ ಅಧಿಕಾರ ಖ್ಯಾತಿ ಸಾರ್ವಜನಿಕ ಸ್ಥಾನಮಾನವನ್ನು ಬಲಪಡಿಸುತ್ತಾನೆ. ಹಾಗೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಅತ್ಯುತ್ತಮವಾದ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ. ನೀವು ಸಾರ್ವಜನಿಕ ಮನ್ನಣೆಗೆ ಪಾತ್ರರಾಗಲಿದ್ದೀರಿ. ಗುರುವಿನ ರಕ್ಷಾ ಕವಚವು ನಿಮಗೆ ಅನೇಕ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ. ಮಂಗಳ ಗ್ರಹನು 8ನೇ ಮನೆಯನ್ನು ಸಕ್ರಿಯಗೊಳಿಸಲಿದ್ದಾನೆ. ಇದು ವೃಷಭ ರಾಶಿಯಲ್ಲಿ ಮಂಗಳನ ಸಂಚಾರದಿಂದಾಗಿ ಹಠಾತ್ ಬದಲಾವಣೆಗಳನ್ನು ತರಲಿದೆ. ಹಾಗೆ ಸಂಶೋಧನೆ ವಿಮೆ ಗುಪ್ತ ವಿಷಯಗಳಿಗೆ ಸಂಬಂಧಿಸಿದಂತೆ ಶಕ್ತಿಯನ್ನು ಮಂಗಳ ಗ್ರಹ ನೀಡಲಿದ್ದು, ಆದರೆ ಈ ಪ್ರಸ್ತುತ ಸಮಯದಲ್ಲಿ ನೀವು ತಾಳ್ಮೆಯನ್ನು ವಹಿಸಬೇಕು, ಎಚ್ಚರಿಕೆಯಿಂದ ಮುಂದುವರಿಯಬೇಕು ಎಂದು ತಿಳಿಸುತ್ತದೆ. ಮಾತುಗಳಲ್ಲಿ ಕಠಿಣತೆಯನ್ನು ತಪ್ಪಿಸಿ ಹಾಗೆ ಮೃದುವಾಗಿ ಮಾತನಾಡಿ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯ ಜೊತೆ ನಿಮ್ಮ ಗುಪ್ತ ವಿಷಯಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬೇಕೆಂಬುದನ್ನು ಮರೆಯಬೇಡಿ. ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ. ಶನಿಯು 6ನೇ ಮನೆಯಲ್ಲಿ ಪರೀಕ್ಷೆಗಳನ್ನು ನೀಡಲಿದ್ದಾನೆ. ಮೀನರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಕೆಲಸದ ಒತ್ತಡ ಹೆಚ್ಚಾಗಿರಲಿದೆ. ಸ್ಪರ್ಧೆ ಸಾಲಗಳು ಆರೋಗ್ಯದಲ್ಲಿ ಶಿಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಶನಿದೇವನು ಶಿಸ್ತು ಅತಿ ಅಗತ್ಯವೆಂದು ತಿಳಿಸುತ್ತಿದ್ದಾನೆ. ಹಾಗೆ ನಿರಂತರ ಪ್ರಯತ್ನದಿಂದ ಮಾತ್ರ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು. ಅದು ನಿಮಗೆ ಭವಿಷ್ಯದಲ್ಲೂ ಕೂಡ ನಿಮ್ಮ ಗೌರವ ಸ್ಥಾನಮಾನವನ್ನು ಬಲಪಡಿಸುತ್ತದೆ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಇನ್ನು 11ನೇ ಮನೆಯ ಮೇಲೆ ಕೇತುವಿನ ಪ್ರಭಾವ ಇರಲಿದೆ. ಕೇತುವು ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕೇತುವಿನ ಸಂಚಾರದ ಪರಿಣಾಮವು ಲಾಭಗಳನ್ನು ಹೆಚ್ಚಿಸಲಿದೆ. ಹಾಗೆ ಅವಕಾಶಗಳನ್ನು ನೀಡಲಿದೆ. ಹಿರಿಯ ಸಹೋದರರ ಬೆಂಬಲ ಸಿಗಲಿದೆ. ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ಅನೇಕ ರೀತಿಯ ಅವಕಾಶಗಳನ್ನು ನಿಮ್ಮನ್ನು ಹುಡುಕಿ ಬರಲಿದೆ. ಹಾಗೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಅಭ್ಯಾಸ ಶಾಂತ ನಿರ್ಧಾರಗಳ ಸಹಾಯದಿಂದ ನೀವು ಉತ್ತಮ ರೀತಿಯ ಗೌರವ ಸ್ಥಾನಮಾನ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕೂಡ ಜೀವನದಲ್ಲಿ ಪಡೆಯಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಈ ಪ್ರಸ್ತುತ ಸಮಯದಲ್ಲಿ ಶುಕ್ರನ ಸಂಚಾರ ಹೇಗಿರಲಿದೆ ಎಂದು ನೋಡೋಣ. ಶುಕ್ರನು ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ನೀವು ಲಾಭಗಳನ್ನು ಪಡೆಯಲಿದ್ದೀರಿ. ನೆಟ್ವರ್ಕ್ಗಳು ಹೆಚ್ಚಾಗಲಿದೆ. ಹಿರಿಯ ಸಹೋದರರು ಆಸೆಗಳನ್ನು ಈಡೇರಿಸಿಕೊಳ್ಳಲು ಅವಕಾಶಗಳು ಸಿಗುವುದರ ಜೊತೆಗೆ ನಿಮಗೆ ಶುಕ್ರನು ಅನೇಕ ಮೂಲಗಳಿಂದ ಸಾಂತ್ವನವನ್ನು ತರುತ್ತಾನೆ. ಇದು ನಿಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ನೆಮ್ಮದಿಯ ಜೀವನವನ್ನು ಕಾಣುವಂತೆ ಮಾಡಲಿದೆ. ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ. ಬುಧನು ಮಿಥುನ ರಾಶಿಯಲ್ಲಿ ನೇರಗತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಬುಧನ ಸಂಚಾರದ ಪರಿಣಾಮದಿಂದಾಗಿ ಸಂವಹನ ನಿರ್ಧಾರಗಳಲ್ಲಿ ಬದಲಾವಣೆಗಳು ಇರಲಿದೆ. ವೃತ್ತಿ ಅಧಿಕಾರ ಖ್ಯಾತಿ ಸಾರ್ವಜನಿಕ ಸ್ಥಾನಮಾನವು ಬದಲಾಗಲಿದೆ. ಅದೃಷ್ಟ ಕೈ ಹಿಡಿಯಲಿದೆ. ತಂದೆ ಶಿಕ್ಷಕರು ಧರ್ಮ ದೀರ್ಘ ಪ್ರಯಾಣಗಳ ಜೊತೆಗೆ ಸಂಪರ್ಕಗಳು ಉತ್ತಮ ರೀತಿಯಲ್ಲಿ ಇರಲಿದೆ. ಬುಧನ ಸಂಚಾರ ನಿಮಗೆ ಉತ್ತಮ ಗೌರವ ಹಾಗೆ ಬದಲಾವಣೆಯ ಜೀವನ ಅಂಶವನ್ನು ನೀಡಲಿದೆ. ಇದು ಬುಧನ ಸಂಚಾರದಿಂದ ಪ್ರಮುಖವಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ರಾಹುವಿನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ತಿಳಿಯೋಣ. ರಾಹು ಕುಂಭರಾಶಿಯಲ್ಲಿ ಅಂದರೆ ನಿಮ್ಮ 5ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರದ ಪರಿಣಾಮ ಶಿಕ್ಷಣ ಮಕ್ಕಳು ಸೃಜನಶೀಲತೆ ಬುದ್ಧಿವಂತಿಕೆಯ ಮೂಲಕ ಅಸಾಮಾನ್ಯ ಅವಕಾಶಗಳನ್ನು ತರುತ್ತಾನೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ರಾಹುವಿನ ಪರಿಣಾಮ ಉತ್ತಮ ರೀತಿಯಲ್ಲಿ ಇರಲಿದ್ದು, ನೀವು ಅನೇಕ ರೀತಿಯ ಅವಕಾಶಗಳನ್ನು ಅನೇಕ ರೀತಿಯಲ್ಲಿ ಬಳಸಿಕೊಳ್ಳಲಿದ್ದೀರಿ. ಇದು ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸಲಿದೆ. ಬುದ್ಧಿವಂತಿಕೆಯ ಮಾರ್ಗಗಳು ನಿಮಗೆ ಉತ್ತಮ ರೀತಿಯಲ್ಲಿ ಉತ್ತಮ ಗೌರವ ಸ್ಥಾನಮಾನವನ್ನು ತಂದುಕೊಳ್ಳಲಿದೆ. ಇದು ರಾಹುವಿನ ಸಂಚಾರದ ಪರಿಣಾಮವಾಗಿದ್ದು, ಇನ್ನು 2026ರ ಜುಲೈ ಕೊನೆಯ ವಾರಗಳಲ್ಲಿ ತುಲಾ ರಾಶಿಗೆ ಸೇರಿದ ಸ್ಥಳೀಯರು ಪ್ರಾಯೋಗಿಕ ಮತ್ತು ಪರಿವರ್ತನಾ ಸಮಯವನ್ನು ಕಾಣಲಿದ್ದಾರೆ. 10ನೇ ಮನೆಯಲ್ಲಿ ಉತ್ತುಂಗದಲ್ಲಿರುವ ಗುರುವಿನಿಂದಾಗಿ ಅನೇಕ ರೀತಿಯ ಬಲ ಬೆಂಬಲವು ಸಿಗಲಿದೆ. ಇದು ವೃತ್ತಿ ಅಧಿಕಾರ ಖ್ಯಾತಿ ಸಾರ್ವಜನಿಕ ಸ್ಥಾನಮಾನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸುಧಾರಣೆಯನ್ನು ತರಲಿದೆ. ಅದೇ ಸಮಯದಲ್ಲಿ 8ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಇದು 8ನೇ ಮನೆಯ ಸಕ್ರಿಯತೆಯನ್ನು ತೋರುತ್ತದೆ. ನೇರ ಕೆಲವೊಮ್ಮೆ ತಾಳ್ಮೆಯನ್ನು ಬಯಸುತ್ತದೆ. ಹಾಗೆ 6ನೇ ಮನೆಯಲ್ಲಿ ಈ ಸಮಯದಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆತುರದ ನಿರ್ಧಾರಗಳಿಗಿಂತ ಸ್ಥಿರವಾದ ನಿಧಾನಗತಿಯ
ಪ್ರಯತ್ನ ನಿಮಗೆ ಉತ್ತಮ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೆನಪಿಸುತ್ತದೆ. ಹಾಗೆ ಈ ಸಮಯದಲ್ಲಿ ಪ್ರಗತಿಯನ್ನು ಸಾಧಿಸಲು ನೀವು ಧೈರ್ಯ ಮತ್ತು ತಾಳ್ಮೆಯ ಸಂಯೋಜನೆಯನ್ನು ಪಡೆದುಕೊಳ್ಳಬೇಕಾಗಿರಲಿದೆ. ಇದರ ಫಲಿತಾಂಶ ಉತ್ತಮವಾದ ಸ್ಥಿರವಾದ ಫಲಿತಾಂಶವನ್ನು ನೀಡಲಿದೆ. ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ. ಇನ್ನು ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ವೃತ್ತಿ, ವ್ಯವಹಾರ, ಅಧಿಕಾರ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ಕಾಣಬಹುದು ಎಂಬುದನ್ನು ಈಗ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ತಿಂಗಳ ದ್ವಿತೀಯಾರ್ಧದಲ್ಲಿ, ಅದರಲ್ಲೂ ಕೂಡ ಜುಲೈ ತಿಂಗಳ ಕೊನೆಯ ವಾರಗಳಲ್ಲಿ ಸೂರ್ಯದೇವನು ನಿಮಗೆ ಶಕ್ತಿಯನ್ನು ನೀಡಲಿದ್ದಾನೆ. ಈ ಸಮಯದಲ್ಲಿ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಇರುವ ಗುರುವಿನ ಜೊತೆ ಸೇರಿರುವುದರಿಂದಾಗಿ ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ 10ನೇ ಮನೆಯ ಸಕ್ರಿಯತೆಯು ವೃತ್ತಿ, ಅಧಿಕಾರ, ಖ್ಯಾತಿ, ಸಾರ್ವಜನಿಕ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ವೃತ್ತಿ ನಿರ್ಧಾರಗಳನ್ನು ಮುಖ್ಯವಾಗಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತದೆ. ಹಾಗೆ ವೃತ್ತಿ ಜೀವನದಲ್ಲಿ ಹೆಚ್ಚು ಸಕ್ರಿಯವಾಗಿ ತೊಡಗಿಕೊಳ್ಳಲು ಅವಕಾಶಗಳು ಸಿಗಲಿದೆ. ಆತುರ ಮತ್ತು ಗೌರವಯುತ ಕಾರ್ಯವಿಧಾನವನ್ನು ನೀವು ತಪ್ಪಿಸಿದಾಗ ಜವಾಬ್ದಾರಿ ಹೆಚ್ಚಾಗಲಿದೆ. ಸಾರ್ವಜನಿಕ ಇಮೇಜ್ ಸುಧಾರಿಸುತ್ತದೆ. ಹಾಗೆ ಈ ಸಮಯದಲ್ಲಿ ನೀವು ಮಂಗಳನಿಂದಾಗಿ ಧೈರ್ಯ ಮತ್ತು ವೇಗವನ್ನು ಪಡೆಯಲಿದ್ದೀರಿ. ಅಂದಾಗ್ಯೂ ಹಿರಿಯರು, ಕ್ಲೈಂಟ್ಗಳು ಅಥವಾ ಸಹೋದ್ಯೋಗಿಗಳೊಂದಿಗಿನ ಕಠಿಣ ಮಾತುಗಳನ್ನು ಈ ಸಮಯದಲ್ಲಿ ನೀವು ತಪ್ಪಿಸಿದಾಗ ಮಾತ್ರ ನಿಮ್ಮ ಗೌರವ ಸ್ಥಾನಮಾನ ಉತ್ತಮ ಸ್ಥಾನಕ್ಕೆ ಹೋಗಲಿದೆ. ಇನ್ನು 6ನೇ ಮನೆಯಲ್ಲಿ ಇರುವಂತಹ ಶನಿಯ ಕಾರಣದಿಂದಾಗಿ ಕೆಲಸದಲ್ಲಿನ ಫಲಿತಾಂಶಗಳು ವಿಳಂಬವಾಗಬಹುದು. ಆದರೆ ಇದು ನಿಮ್ಮ ಭವಿಷ್ಯದಲ್ಲಿ ಪ್ರಬುದ್ಧ ಕೆಲಸದ ಮಾದರಿಯನ್ನು ನಿರ್ಮಿಸಲು ಸಹಕಾರಿಯಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಕೂಡ ಕಾಣಲು ಸಾಧ್ಯವಾಗಲಿದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಹೇಗಿರಲಿದೆ, ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ವಿವರವಾಗಿ ನೋಡೋಣ. ಆರ್ಥಿಕ ವ್ಯವಹಾರಗಳಲ್ಲಿ ಅಪಾಯಕಾರಿ ಹೂಡಿಕೆ, ಸಾಲ ನೀಡುವಿಕೆ ಹಾಗೆ ಗುಪ್ತ ಹಣಕಾಸಿನ ಬದ್ಧತೆಗಳನ್ನು ಈ ಸಮಯದಲ್ಲಿ ನೀವು ತಪ್ಪಿಸುವುದು ಉತ್ತಮವಾಗಿರಲಿದೆ. ಗುರು ನಿಮಗೆ ರಕ್ಷಣೆ ಹಾಗೆ ಉತ್ತಮ ತೀರ್ಪನ್ನು ತರುತ್ತಾನೆ. ವಿಶೇಷವಾಗಿ 10ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಗುರುವಿನ ಅನುಗ್ರಹ ಉತ್ತಮವಾಗಿ ಇರುತ್ತದೆ. ಹಾಗೆ ಇದು ನಿಮಗೆ ಉತ್ತಮ ರೀತಿಯ ಬೆಂಬಲ ಹಾಗೆ ರಕ್ಷಣೆಯನ್ನು ನೀಡುತ್ತದೆ. ಸ್ಥಿರವಾದ ಕೆಲಸದ ಮೂಲಕ ಆದಾಯವು ಸುಧಾರಿಸಲಿದೆ. ಆದರೆ ಖರ್ಚುಗಳನ್ನು ಬರೆದಿಟ್ಟುಕೊಳ್ಳುವುದು ಉತ್ತಮವಾಗಿರಲಿದೆ. ನಿಯಂತ್ರಣದ ಮೂಲಕ ನೀವು ಆರ್ಥಿಕ ಬಿಕ್ಕಟ್ಟನ್ನು ನಿಯಂತ್ರಿಸಬಹುದು. ಹಾಗೆ ಈ ಸಮಯದಲ್ಲಿ ಪುರಾವೆಗಳಿಲ್ಲದ, ಊಹಾತ್ಮಕ ನಿರ್ಧಾರಗಳಿಲ್ಲದ ಹಾಗೆ ಭಾವನಾತ್ಮಕ ಖರೀದಿಗಳಿಗೆ ಸಾಲವನ್ನು ನೀಡುವುದನ್ನು ತಪ್ಪಿಸಬೇಕಾಗಿರಲಿದೆ. ನೀವು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ ಹಾಗೆ ವ್ಯಾಪಾರದ ಹೂಡಿಕೆಗಳಲ್ಲಿ ಯೋಜನೆಗಳನ್ನು ಮಾಡುತ್ತಿದ್ದರೆ ಯೋಜನೆಗಳನ್ನು ಅಂತಿಮಗೊಳಿಸುವ ಮೊದಲು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ. ಇಲ್ಲವಾದರೆ ಆರ್ಥಿಕ ಬಿಕ್ಕಟ್ಟಿನಿಂದ ಒಂದಿಷ್ಟು ತೊಂದರೆಯನ್ನು ಅನುಭವಿಸಲಿದ್ದೀರಿ. ಇದು ಆರ್ಥಿಕವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಜೀರ್ಣಕಾರಿ ಸಮಸ್ಯೆ, ಸೋಂಕು, ಒತ್ತಡ ಮತ್ತು ಕೆಲಸದ ಆಯಾಸವನ್ನು ನಿಯಂತ್ರಿಸಬೇಕು. ಹಾಗೆ ಈ ಸಮಯದಲ್ಲಿ ಮಂಗಳ ಗ್ರಹನು ಶಾಖ, ಕಿರಿಕಿರಿ, ಚಟಪಟಿಕೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಅನಿಯಮಿತ ಆಹಾರ, ಕೋಪ, ಅತಿಯಾದ ಕೆಲಸವನ್ನು ತಪ್ಪಿಸಿ ನಿರ್ಲಕ್ಷಿಸಲ್ಪಟ್ಟ ಸಮಸ್ಯೆಯನ್ನು ಮುಂದೂಡಬಾರದು ಎಂಬುದನ್ನು ಇಲ್ಲಿ ಶನಿದೇವನು ಸೂಚಿಸಲಿದ್ದು, ನಿಯಮಿತ ನಿದ್ರೆ, ನಡಿಗೆ, ಪ್ರಾಣಾಯಾಮ ಹಾಗೆ ಸರಳ ಆಹಾರದ ಸಹಾಯದಿಂದ ಉತ್ತಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದಾಗಿರಲಿದೆ. ಹಾಗೆಯೇ ನೀವು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ತಡ ಮಾಡದೆ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮವಾಗಿರಲಿದೆ. ಇದರಿಂದ ಆರೋಗ್ಯದಲ್ಲಿ ಆಗುವ ದೊಡ್ಡ ತೊಂದರೆಯನ್ನು ತಪ್ಪಿಸಬಹುದಾಗಿರಲಿದೆ. ಇದು ಆರೋಗ್ಯದಲ್ಲಿ ಪ್ರಮುಖವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿದ್ದು, ಇನ್ನು ಜುಲೈ ತಿಂಗಳ ಕೊನೆಯ ವಾರಗಳಲ್ಲಿನ ಗ್ರಹ ಗೋಚಾರ ಫಲಿತಾಂಶ ಕುಟುಂಬ ಜೀವನದಲ್ಲಿ, ವೈಯಕ್ತಿಕ ಸಂಬಂಧಗಳಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಸುತ್ತದೆ ಎಂಬುದನ್ನು ನೋಡೋಣ ಬನ್ನಿ.
ಕುಟುಂಬ ವಿಷಯದಲ್ಲಿ ನೀವು ಹೆಚ್ಚು ಜವಾಬ್ದಾರಿಯನ್ನು ನಿರೀಕ್ಷಿಸಬೇಕಾಗಿರುತ್ತದೆ. ಸಾರ್ವಜನಿಕ ಕೆಲಸ, ಖಾಸಗಿ ಜೀವನವನ್ನು ಸಮತೋಲನಗೊಳಿಸುವುದು ಬಹು ಮುಖ್ಯವಾಗಿದ್ದು, ತಿಂಗಳ ಆರಂಭದಲ್ಲೇ ಶುಕ್ರನು ತನ್ನ ರಾಶಿಚಕ್ರ ಬದಲಾಯಿಸಿರುವ ಕಾರಣದಿಂದಾಗಿ ಈ ಸಮಯದಲ್ಲಿ ಭಾವನಾತ್ಮಕ ಉಷ್ಣತೆಯನ್ನು ಸುಧಾರಿಸುವುದು ಬಹು ಮುಖ್ಯವಾಗಿದ್ದು, ಇನ್ನು 11ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವು ಲಾಭಗಳನ್ನು ಹೆಚ್ಚಿಸಲಿದೆ, ಜಾಲಗಳು ಹೆಚ್ಚಾಗಲಿದೆ. ಹಾಗೆ ಹಿರಿಯ ಸಹೋದರರು ಆಸೆಗಳ ಈಡೇರಿಕೆಯ ವಿಷಯದಲ್ಲಿ ಗೊಂದಲಗಳನ್ನು ಕೂಡ ಉದ್ಭವಿಸುತ್ತಾನೆ. ಕೇತುವಿನ ಸಂಚಾರದ ಪರಿಣಾಮದಿಂದ ಬಹಳ ಎಚ್ಚರಿಕೆಯ ಜೊತೆಗೆ ಮುಂದುವರಿಯುವುದು ಅತಿ ಅವಶ್ಯಕವಾಗಿದ್ದು, ಇನ್ನು ಮುಂದಿನದ್ದಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರವನ್ನು ಮಾಡುತ್ತಿರುವ ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂಬುದನ್ನು ತಿಳಿಯೋಣ. ವ್ಯಾಪಾರಸ್ಥರು ಈ ಸಮಯವನ್ನು ವಾಸ್ತವಿಕ ಯೋಜನೆಗಳಿಗಾಗಿ ಬಳಸಿಕೊಳ್ಳಬೇಕಾಗಿರಲಿದೆ. ಗುರುವು ವೃತ್ತಿ, ಅಧಿಕಾರ, ಖ್ಯಾತಿ, ಸಾರ್ವಜನಿಕ ಸ್ಥಾನಮಾನದ ಮೂಲಕ ಬೆಳವಣಿಗೆಗೆ ಬೆಂಬಲವನ್ನು ನೀಡುತ್ತದೆ. ಹಾಗೆ ಬುಧನ ಚಲನೆಯಿಂದಾಗಿ ನೀವು ಈ ಸಮಯದಲ್ಲಿ ಚರ್ಚೆಗಳು, ಕಾಗದ ಪತ್ರಗಳು, ಮಾತುಕತೆಗಳಲ್ಲಿ ಸುಧಾರಣೆಯನ್ನು ಕಾಣಲಿದ್ದೀರಿ. ತಮ್ಮ ಕ್ಷೇತ್ರವನ್ನು ಅವಲಂಬಿಸಿದ ಹೊಸ ಗ್ರಾಹಕರು ಸಂಪರ್ಕಗಳಲ್ಲಿ ಬರಲಿದ್ದಾರೆ. ಹಾಗೆ ಪ್ರಗತಿಗೆ ಅನೇಕ ರೀತಿಯ ಅವಕಾಶಗಳು ಸಿಗಲಿದೆ. ಆನ್ಲೈನ್ ಸಂವಹನದ ಮೂಲಕ ಉದ್ಯೋಗಿಗಳಿಗೆ ಉತ್ತಮ ರೀತಿಯ ಅವಕಾಶವೂ ಸಿಗಲಿದ್ದು, ಇನ್ನು ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರವನ್ನು ವಿಸ್ತರಿಸಬೇಡಿ. ಮಂಗಳ ಗ್ರಹನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು, ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಕೇಳುತ್ತಾನೆ. ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕಾಗಿರಲಿದೆ. ರಿಯಲ್ ಎಸ್ಟೇಟ್, ಶಿಕ್ಷಣ, ಸಂವಹನ ಹಾಗೆ ತಾಂತ್ರಿಕ ಕೆಲಸ, ವ್ಯಾಪಾರ, ಸೇವಾ ಆಧಾರಿತ ಚಟುವಟಿಕೆಗಳಲ್ಲಿ ಪ್ರಗತಿಯನ್ನು ಸಾಧಿಸಲು ಅನೇಕ ರೀತಿಯ ಅವಕಾಶಗಳು ಸಿಗಲಿದೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಆರ್ಥಿಕ ವ್ಯವಹಾರಗಳು ಸುಗಮ ರೀತಿಯಲ್ಲಿ ನಡೆಯಲಿದೆ. ಇನ್ನು ಮುಂದಿನದ್ದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ. ತಂಡದ ಕಲಿಕೆ, ತರಬೇತಿ, ವಲಯಗಳು, ಆನ್ಲೈನ್ ಸಮೂಹಗಳ ಮೂಲಕ ಸಹಾಯವನ್ನು ನೀವು ಪಡೆಯಬಹುದಾಗಿರಲಿದೆ. ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ, ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯ ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳಬೇಕಾಗಿದ್ದು, ಇತರರೊಂದಿಗೆ ನೀವು ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಳುವುದನ್ನು ತಪ್ಪಿಸಿ. ಹಾಗೆ ಒಂದೊಂದು ವಿಷಯದ ನಂತರ ಮುಂದಿನ ವಿಷಯಕ್ಕೆ ಹೆಚ್ಚಿನ ಗಮನ ನೀಡಿ. ಇದರಿಂದ ನೀವು ಗೊಂದಲಕ್ಕೆ ಒಳಗಾಗುವುದಿಲ್ಲ. ಹಾಗೆ ಉತ್ತಮ ಅಂಕಗಳನ್ನು ಕೂಡ ಪಡೆದುಕೊಳ್ಳಬಹುದಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಶಿಕ್ಷಕರು, ಹಿರಿಯರು, ಮಾರ್ಗದರ್ಶಕರ ಮಾರ್ಗದರ್ಶನ ನಿಮಗೆ ಹೆಚ್ಚಿನ ಉಪಯುಕ್ತಕಾರಿಯಾಗಿರಲಿದೆ. ಇದು ನಿಮ್ಮ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕೂಡ ತರಲಿದೆ. ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಈ ಸಮಯದಲ್ಲಿ ತಪ್ಪದೆ ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಈಗ ತಿಳಿಯೋಣ ಬನ್ನಿ. ಈ ಸಮಯದಲ್ಲಿ ಅನೇಕ ಗ್ರಹಗಳ ಬೆಂಬಲವನ್ನು ಪಡೆಯಲು ಈ ಸರಳ ಜ್ಯೋತಿಷ್ಯ ಪರಿಹಾರ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಮೊದಲಿಗೆ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದು ಶುಭದಾಯಕವಾಗಿದ್ದು, ಹಣಕಾಸು ಹಾಗೆ ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಇದು ಸಹಕಾರಿಯಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಕೇಳುವುದು ಉತ್ತಮ. ಅದರಲ್ಲೂ ಕೂಡ ಮಂಗಳವಾರದ ದಿನ ನೀವು ಈ ಕೆಲಸವನ್ನು ತಪ್ಪದೆ ಮಾಡಿ. ಇನ್ನು ಗುರುವಾರದಂದು ಗುರುವಿನ ಪೂಜೆಯನ್ನು ಸಲ್ಲಿಸುವುದು ಹಾಗೆ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ದಾನ ಮಾಡುವುದು ಶುಭದಾಯಕವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.